ನಾನು ಕೆ.ಆರ್. ನಾರಾಯಣ, ನಿವೃತ್ತ IAS ಅಧಿಕಾರಿ ಹಾಗೂ ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘದ ಗೌರವ ಅಧ್ಯಕ್ಷರು. ಇವತ್ತು ನನ್ನ ಜೊತೆ ಶ್ರೀ ಯು ಶರಣಪ್ಪ, ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಅವರು ನಮ್ಮ ಸಂಘದ ಉಪಾಧ್ಯಕ್ಷರು, ಮತ್ತು ಶ್ರೀಮತಿ A.M. ಛಾಯಾರ್ ಅವರು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ಶ್ರೀ ಬಸವರಾಜ್ ಪ್ರಭಾಕರ್ ಅವರು ರೈತರು, ಶ್ರೀ ವಿಶ್ವಕುಮಾರ್ ಅವರು ರೈತರು, ಶ್ರೀ ಜಯರಾಮೇಗೌಡರು ರೈತರು, ಶ್ರೀ T.M. ವೆಂಕಟೇಶ್ ಗೌಡರು ಕೋಲಾರ ಜಿಲ್ಲಾ ಶ್ರೀಗಂಧ ಬೆಳೆಗಾರರ ಸಂಘದ ಅಧ್ಯಕ್ಷರು, ಇವರೆಲ್ಲ ನಮ್ಮ ಜೊತೆ ಇದ್ದಾರೆ. ಈ ದಿವಸದ ವಿಚಾರ ಶ್ರೀಗಂಧದ ಬೆಳೆಗಾರರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬೆಳಕನ್ನು ಚೆಲ್ಲೋದಕ್ಕೆ ನಮ್ಮ ಮೂಲಕ ನಾನು ಹಲವಾರು ವಿಚಾರಗಳನ್ನು ಮಂಡಿಸಲು ಇಚ್ಛೆಪಡ್ತೇನೆ. ನಮ್ಮ ಸಂಘ ಒಂದು ಪ್ರಾತಿನಿಧಿಕ ಸಂಸ್ಥೆ. ಕರ್ನಾಟಕದಾದ್ಯಂತ ಇರುವ ಶ್ರೀಗಂಧ ಮತ್ತು ಇತರೆ ವೃಕ್ಷ ಪ್ರಭೇದಗಳ ಬಗ್ಗೆ ನಾವು ನೀತಿಗಳನ್ನು ರೂಪಿಸೋದು ಮತ್ತು ಸರ್ಕಾರದ ಜೊತೆಗೆ ಕಾರ್ಯತಂತ್ರಗಳನ್ನು ಮಾಡೋದಕ್ಕೆ ನಾವು ನೆರವಾಗ್ತಾ ಇದ್ದೇವೆ. ನಮ್ಮದು ಲಾಭರಹಿತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರೋದಕ್ಕೆ ಶ್ರೀಗಂಧ ಅಂದ್ಕೊಳ್ಳೇನೆ ನಾವು ಕರ್ನಾಟಕವನ್ನು ಚಂದನದ ನಾಡು, ಶ್ರೀಗಂಧದ ಬೀಡು ಅಂತ ಹೇಳಿ ಎಲ್ಲ ಕವಿವರ್ಯರ ಆದಿಯಾಗಿ ಎಲ್ಲರೂ ವರ್ಣಿಸಿದ್ದಾರೆ. ಆದರೆ ಶ್ರೀಗಂಧ ಒಂದು ಕಾಲದಲ್ಲಿ ಯಾವ ಮಟ್ಟದಲ್ಲಿ ವಿಜೃಂಭಿಸ್ತಾ ಇತ್ತು, ಈಗ ಯಾವ ಮಟ್ಟಕ್ಕೆ ಅದು ಹೋಗ್ತಾ ಇದೆ ಅನ್ನುವ ವಿಚಾರಗಳನ್ನ ನಾವು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಈ ಏನು ವೈಭವ ಮರುಕಳಿಸುವಂತೆ ಮಾಡೋದಕ್ಕೆ ಯಾವ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕೆನ್ನುವ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ಈಗಾಗಲೇ ಶ್ರೀಗಂಧದ ಬೆಳೆ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳು ಮತ್ತು ಅಕ್ರಮಗಳು ಅಥವಾ ಅನ್ಯಾಯಗಳು ಅಂತ ಏನು ಹೇಳ್ತೇವೆ, ಅವುಗಳನ್ನು ಗುರುತಿಸಿ ತಮ್ಮ ಮುಂದೆ ನಾನು ಹಂಚಿಕೊಳ್ಳೋದಕ್ಕೆ ಇಚ್ಛೆ ಪಡ್ತೇನೆ. ಇದಕ್ಕೆ ಹಿನ್ನೆಲೆಯಾಗಿ ಹೇಳೋದಾದರೆ, ಮೊದಲು ಶ್ರೀಗಂಧ ಮರ ಎಲ್ಲೇ ಬೆಳೆಯಲಿ ಅದು ಸರ್ಕಾರದ ಸ್ವತ್ತಾಗಿತ್ತು. 2002ರಲ್ಲಿ ಈ ಒಂದು ಪರಿಸ್ಥಿತಿಯನ್ನು ಸರ್ಕಾರ ಅರಿತುಕೊಂಡು ಒಂದು ತಿದ್ದುಪಡಿ ಮಾಡೋದ್ರ ಮೂಲಕ ಯಾರು ಶ್ರೀಗಂಧ ಮರನ ಬೆಳೀತಾರೋ ಅವರೇ ಒಡೆಯರಾಗ್ತಾರೆ ಅಂತ ಹೇಳಿ ಘೋಷಣೆ ಮಾಡುತ್ತೆ. ಅಂದಿನಿಂದ ರೈತರು ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಶ್ರೀಗಂಧವನ್ನು ಬೆಳೀತಾ ಇದ್ದಾರೆ. ಕರ್ನಾಟಕದ ಅರಣ್ಯ ಇಲಾಖೆ 2002ರಲ್ಲಿ ತಿದ್ದುಪಡಿ ಮಾಡಿ ಯಾವುದೇ ಸಂಘ ಸಂಸ್ಥೆಗಳು ತಮ್ಮ ಖಾಲಿ ಜಾಗಗಳಲ್ಲಿ ಶ್ರೀಗಂಧವನ್ನು ಮುಕ್ತವಾಗಿ ಬೆಳೆಯೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ರು. ಇದರ ಜೊತೆಗೆ ಶ್ರೀಗಂಧದ ಕೊರತೆ ಉಂಟಾದಾಗ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತವು ಶ್ರೀಗಂಧ ಬೆಳೆದು ಸಿರಿವಂತರಾಗಿರಿ ಅಂತ ಒಂದು ಹೊಸ ಯೋಜನೆಯನ್ನ ಪ್ರಾರಂಭ ಮಾಡುತ್ತೆ 2001ರಲ್ಲಿ. ಇದಾದ ನಂತರ ಸರ್ಕಾರ ಕೂಡ ಹಿಂದೆ ಬೀಳದೆ 13-14ರಲ್ಲಿ ಸಿರಿಚಂದನವನ ಎಂಬ ಕೃಷಿ ಒಂದು ಯೋಜನೆಯನ್ನ, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಡಿ ಕೃಷಿ ಭೂಮಿಯಲ್ಲಿ ಬೆಳೆದ ನಿಮ್ಮ ಭೂಮಿಯ ಶ್ರೀಗಂಧ ಮರ ನಿಮ್ಮದು ಎಂಬ ಘೋಷವಾಕ್ಯಗಳನ್ನೇ ನಮಗೆ ಉತ್ತೇಜನ ಕೊಡುತ್ತೆ. ಈಗ ಇತ್ತೀಚೆಗೆ ಅಕ್ಟೋಬರ್ 2025ರಲ್ಲಿ ಕೇಂದ್ರ ಸರ್ಕಾರ ಈ ಇಡೀ ರಾಷ್ಟ್ರಾದ್ಯಂತ ಉದ್ಭವಿಸಿದ್ದ ಅನೇಕ ಬೆಳೆಗಳ ಶ್ರೀಗಂಧ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಒಂದು ಶ್ರೀಗಂಧ ಅಭಿವೃದ್ಧಿ ಸಮಿತಿ ಅಂತ ಹೇಳಿ ಒಂದು ರಚನೆ ಮಾಡುತ್ತೆ. ಅದು ಸೆಂಟ್ರಲ್ ವಿಸ್ಟಾ ಓವರ್ಸೈಟ್ ಸಮಿತಿಯ ಆಶ್ರಯದಲ್ಲಿ ಆ ಸಮಿತಿ ರಚನೆ ಆಗುತ್ತೆ. ಆ ಸಮಿತಿ ಅಕ್ಟೋಬರ್ನಲ್ಲಿ ವರದಿಯನ್ನ ಕೊಡುತ್ತೆ. ಈ ವರದಿ ಏನಿದೆ ಇದು ರೈತ ಸ್ನೇಹಿಯಾಗಿದ್ದು ರೈತರ ಬೇಡಿಕೆಗಳಿಗೆ ಪೂರಕವಾಗಿರೋದ್ರಿಂದ ಅದನ್ನ ಮೊಟ್ಟ ಮೊದಲಿಗೆ ನಾವು ಕರ್ನಾಟಕದಿಂದ ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘ ನಾವು ಅದನ್ನ ಸ್ವಾಗತಿಸಿದ್ದೇವೆ. ಈಗ ಕೇಂದ್ರ ಸರ್ಕಾರ ಇದರಲ್ಲಿ ಬಹಳ ಪ್ರಮುಖವಾಗಿ ಹೇಳಿರೋದೇನಂತಂದ್ರೆ, ಶ್ರೀಗಂಧಕ್ಕೆ ಅಂಟಿಕೊಂಡಿದ್ದ ಒಂದು ಸಮಸ್ಯೆ ಏನು ಅಂತಂದ್ರೆ 99 ವರ್ಷಗಳ ಹಿಂದೆ ಇಂಡಿಯನ್ ಫಾರೆಸ್ಟ್ ಆಕ್ಟ್ 1927 ಭಾರತ ಅರಣ್ಯ ಕಾಯ್ದೆಯಲ್ಲಿ ಶ್ರೀಗಂಧವನ್ನ ರಿಸರ್ವ್ಡ್ ಟ್ರೀ ಅಂದ್ರೆ ಕಾಯ್ದಿರಿಸಿದ ಮರ ಎಂದು ಘೋಷಣೆ ಮಾಡಿರುತ್ತೆ. ಈ ಘೋಷಣೆಯಿಂದಾಗಿ ಅರಣ್ಯ ಇಲಾಖೆ ಎಲ್ಲೇ ಬೆಳೆದ್ರು ಅದನ್ನ ಇನ್ನೂ ಅದು ಸರ್ಕಾರದ ಸ್ವತ್ತಾಗಿತ್ತು ಅನ್ನುವ ಒಂದು ಗುಂಗಿನಲ್ಲಿತ್ತು. ಈ ಒಂದು ತಿದ್ದುಪಡಿ ಮಾಡುವ ಮೂಲಕ ಕೇಂದ್ರ ಸರ್ಕಾರ ಈಗ ಅರಣ್ಯ ಇಲಾಖೆಗೆ ನಿರ್ದೇಶನ ಕೊಟ್ಟಿದೆ. ಈಗ ಇನ್ನು ಮುಂದೆ ಈ ಶ್ರೀಗಂಧವನ್ನ ಅರಣ್ಯ ಉತ್ಪನ್ನ ಅಲ್ಲ, ಅದು ಕೃಷಿ ಉತ್ಪನ್ನ ಅಂತ ಹೇಳಿ ಘೋಷಿಸಿದೆ. ಈ ಕೃಷಿ ಉತ್ಪನ್ನ ಅಂತ ಘೋಷಿಸಿದ ಮೇಲೆ ನಮಗೆ ಶ್ರೀಗಂಧ ಬೆಳೆಗಾರರಿಗೆ ಅಪಾರವಾದ ನೆರವು ಸಿಗ್ತಾ ಇದೆ. ಮತ್ತು ಈಗ ಈ ವರ್ಷದ ಆಯವ್ಯಯದಲ್ಲಿ ಶ್ರೀಗಂಧವನ್ನ ಅಧಿಕ ಮೌಲ್ಯದ ಕೃಷಿ, ಹೈ ವ್ಯಾಲ್ಯೂ ಅಗ್ರಿಕಲ್ಚರ್ ಕ್ಯಾಟಗರಿನಲ್ಲಿ ಸೇರಿಸಿದ್ದಾರೆ.
ಇದರಿಂದಾಗಿ ಅರಣ್ಯ ಇಲಾಖೆ ತಾನೇನು ತನ್ನ ಹಿಡಿತದಲ್ಲಿದ್ದಂತಹ ಶ್ರೀಗಂಧವನ್ನ ಬಿಟ್ಟುಕೊಡ್ಬೇಕಾದಂತಹ ಒಂದು ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿದೆ. ಇದರಿಂದ ರೈತರಿಗೆ ಸರ್ವ ರೀತಿಯಲ್ಲೂ ಕೂಡ ಅನುಕೂಲವಾಗುವ ಅವಕಾಶಗಳಿದೆ. ಈಗ ಶ್ರೀಗಂಧ ಅಭಿವೃದ್ಧಿ ಸಮಿತಿಯ ವರದಿಯಲ್ಲಿ ಈಗಿರುವ ಅನೇಕ ರೈತ ವಿರೋಧ ನಿರ್ಬಂಧಗಳನ್ನು ತೆಗೆದುಹಾಕಬೇಕು ಅಂತ ಕೂಡ ನಿರ್ದೇಶನ ನೀಡಿದೆ. ಮತ್ತು ನಾವು ಕರ್ನಾಟಕ ರಾಜ್ಯಾದ್ಯಂತ ಶ್ರೀಗಂಧ ಬೆಳೆಗಾರರು ಈ ಅಭಿವೃದ್ಧಿ ಸಮಿತಿಯ ಶಿಫಾರಸುಗಳನ್ನು ಒಪ್ಪಿಕೊಳ್ಬೇಕು, ಅವುಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬೇಡಿಕೆಯನ್ನು ಇಟ್ಟಿದ್ದೇವೆ. ಇದಲ್ಲದೆ ಶ್ರೀಗಂಧ ಮೊದಲು ಈ ವರದಿ ಬರೋಕ್ಕೂ ಮೊದಲು